ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಸದ್ಯ ಕನ್ನಡ ಕಿರುತೆರೆಯಲ್ಲಿ ಬಿಗ್ ಬಾಸ್ ಸೀಸನ್ 12ರ ಫೀವರ್ ಹೆಚ್ಚಾಗಿದೆ. ಕನ್ನಡ ಕಿರುತೆರೆಯ ವೀಕ್ಷಕರಂತೂ ಪ್ರತಿದಿನ ಬಿಗ್ ಬಾಸ್ ಸಂಚಿಕೆಗಳನ್ನ ನೋಡ್ತಾ ಎಂಜಾಯ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಮೇಲಂತೂ ಬಿಗ್ ಬಾಸ್ ಫೀವರ್ ಮತ್ತಷ್ಟು ಜಾಸ್ತಿ ಆಗ್ತಿದೆ ಅಂತಾನೆ ಹೇಳ್ಬೋದು. ಸದ್ಯ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ನಾನು ಮತ್ತೆ ನನ್ನ ಕಲೀಗ್ ಅಪೇಕ್ಷಾ ಇಬ್ರು ಒಟ್ಟಿಗೆ ಬಂದಿದ್ದೀವಿ. ಅಪೇಕ್ಷಾ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಮಂಜು. ಎಸ್, ಬಿಗ್ ಬಾಸ್ ಬಗ್ಗೆ ಸ್ಟಾರ್ಟಿಂಗ್ ಅಲ್ಲೇನೆ ನಾವು ಡಿಸ್ಕಷನ್ ಮಾಡಿದ್ದುಂಟು 1 or 2 ಟೈಮ್ಸ್. ಅದಾದ ನಂತರ ಬಿಗ್ ಬಾಸ್ ಕ್ಲೋಸ್ ಆದಾಗ್ಲೂ ಕೂಡ ಡಿಸ್ಕಸ್ ಮಾಡಿದ್ದುಂಟು. ಸೊ ಈಗ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಎಂಟ್ರಿ ಕೊಟ್ಮೇಲೆ ಏನ್ ಅನ್ನಿಸ್ತಿದೆ ನಿನಗೆ ಅಂತ? ಸೊ ಇನ್ನೊಂದು ಇಲ್ಲಿವರೆಗೂ ಡಿಸ್ಕಷನ್ ಯಾಕೆ ಮಾಡಿಲ್ಲ ಅಂತ ಹೇಳಿದ್ರೆ, ನಮ್ಗಂಥದ್ದೇನೂ ಅನಿಸ್ತಾ ಇರಲಿಲ್ಲ. ಯಾಕಂದ್ರೆ ಫಸ್ಟ್ 2 ವೀಕ್ಸ್ ಸ್ವಲ್ಪ ಡಲ್ ಹೊಡಿತು. ಆಮೇಲೆ ಆ ಕಾಂಟ್ರವರ್ಸಿಯಿಂದ ಅದು ಶೋಗೆ ಸಂಬಂಧಪಟ್ಟಿದ್ದು ಅಲ್ಲದೆ ಇದ್ರೂನು, ಶೋ ಹ್ಮ್. ಒಳಗಡೆ ನಡೆದಿದ್ದು ಅಲ್ಲದೆ ಇದ್ರೂನು, ಬಟ್ ಅದರಿಂದ ಸ್ವಲ್ಪ ಹೈಪ್ ಕ್ರಿಯೇಟ್ ಆಯಿತು. ಅದಾದ ನಂತರ ಈಗ ಏನು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಬಂದಿದ್ದಾರೆ, ಸೊ ಆಟದ ದಿಕ್ಕೇ ಸ್ವಲ್ಪ ಚೇಂಜ್ ಆಗಿದೆ ಅಂತ ಹೇಳ್ಬೋದು. ಹ್ಮ್. ಯಾಕಂದ್ರೆ ಅವರ ಇಕ್ವೇಷನ್ಸ್ ಚೇಂಜ್ ಆಯಿತು. ಸೊ ಯಾರು ತುಂಬಾ ಕ್ಲೋಸ್ ಆಗಿದ್ರು ಅವ್ರ ಮಧ್ಯೆನೇ ಒಡಕುಂಟಾಯ್ತು. ಹ್ಮ್. ಯಾರ ಮಧ್ಯೆ ಒಡಕಿತ್ತು ಅವ್ರು ಸ್ವಲ್ಪ ಕ್ಲೋಸ್ ಆಗಕ್ ಶುರುವಾದ್ರು. ಸೊ ಅಂಥದ್ದೆಲ್ಲ ನಡೀತಾ ಇದೆ. ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಮ್ಮ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಬಗ್ಗೆ ನಿನ್ನ ಒಪಿನಿಯನ್ ಏನು? ವೈಲ್ಡ್ ಕಾರ್ಡ್ ಅಂತ ಬಂದಾಗ ಸೊ ರಘು ಅವ್ರಿಗೆ ಕಂಗ್ರಾಚುಲೇಷನ್ ಮಾಡ್ಬೇಕು. ಬಿಕಾಸ್ ಯಾಕಂತಂದ್ರೆ ಫಸ್ಟ್ ಕ್ಯಾಪ್ಟನ್ ಆಗಿದ್ದಾರೆ. ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟು ಹನುಮಂತ್ ಅವರು ಲಾಸ್ಟ್ ಸೀಸನ್ ಅಲ್ಲಿ ಕಪ್ ಹಿಡಿದ್ರೆ, ಇವರು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟು ಇಡೀ ಬಿಗ್ ಬಾಸ್ ಸೀಸನ್ 12ರ ಫಸ್ಟ್ ಕ್ಯಾಪ್ಟನ್ಸಿ ಅಂಡ್ ಇವ್ರಾಗಿ. ಕೋಇನ್ಸಿಡೆನ್ಸ್ ಏನಂದ್ರೆ, ಹನುಮಂತು ಕೂಡ ಫಸ್ಟ್ ಕ್ಯಾಪ್ಟನ್ ಅಲ್ಲ, ಬಟ್ ಅವನು ಎಂಟರ್ ಆಗ್ತಿದ್ದಂಗೆ ಕ್ಯಾಪ್ಟನ್ ಆಗಿದ್ರು. ಹ್ಮ್. ಹನುಮಂತು ಅವರು ಕೂಡ ಮನೆಗೆ ಎಂಟರ್ ಆಗ್ತಿದ್ದಂಗೆ ಕ್ಯಾಪ್ಟನ್ ಆಗಿದ್ರು. ಹ್ಮ್. ಈ ಸೀಸನ್ ಅಲ್ಲೂ ಕೂಡ ರಘು ಅವರು ಎಂಟರ್ ಆಗ್ತಿದ್ದಂಗೆ ಕ್ಯಾಪ್ಟನ್ ಆಗಿದ್ದಾರೆ. ಅಂದ್ರೆ ಲಾಸ್ಟ್ ಸೀಸನ್ಗೆ ಮತ್ತೆ ಈ ಸೀಸನ್ಗೆ ಹೋಲಿಕೆ ಮಾಡ್ಕೊಂಡ್ರೆ ಹನುಮಂತ್ ಅವ್ರ ತರ ನಮ್ಮ ಮ್ಯೂಟೆಂಟ್ ರಘು ಚಾನ್ಸಸ್ ಅವರು ಅದೇ ಕಪ್ ಗೆಲ್ತಾರೆ ಅಂತ. ಹೇಳಕ್ಕಾಗಲ್ಲ. ಫಸ್ಟಿಗೆ ತುಂಬಾನೇ ವೈಲೆಂಟ್ ಆಗಿ ಬಂದ್ರು. ಆಮೇಲೆ ಅಶ್ವಿನಿ ಅವ್ರ ಮುಂದೆ ಸ್ವಲ್ಪ ಎಲ್ಲೋ ಸೈಲೆಂಟ್ ಆದ್ರು ಅಂತ ಅನ್ಸ್ತಾ ಇದೆ. ಅಂದ್ರೆ ಅದು ಮ್ಯಾನ್ಕ್ಯುಲೇಟ್ ಮಾಡುವಂತದ್ದಾಗಿರ್ಬೋದು, ಅಥವಾ ಅವರವರ ಮೈಂಡ್ ಅಲ್ಲಿ ಕ್ಯಾಲ್ಕುಲೇಷನ್ಸ್ ಏನೇನಿರುತ್ತೋ ಗೊತ್ತಿಲ್ವಲ್ಲ. ಹ್ಮ್ ಅಂದ್ರೆ ಹ್ಮ್ ಹ್ಮ್ ಎಲ್ಲಿ ಬಗ್ಬೇಕು, ಎಲ್ಲಿ ಯಾರ ಜೊತೆ ಮುಂದೆ ಮಾತಾಡಬೇಕು, ಎಲ್ಲಿ ಸುಮ್ನಿರಬೇಕು ಅನ್ನುವಂಥದ್ದು ಅವರವರ ಮೈಂಡ್ ಸೆಟ್ ಇರುತ್ತೆ. ಬಿಗ್ ಹ್ಮ್ ಬಾಸ್ ಅಂದ್ರೇನೆ ಏನದು, ರಿಯಾಲಿಟಿ ಶೋ. ಸೊ ಹೌದು. ರಿಯಾಲಿಟಿ ಎಲ್ಲೆಲ್ಲಿ ತೋರಿಸ್ಬೇಕು ಅಲ್ಲಲ್ಲಿ ತೋರಿಸಿದ್ರೆ ಸಾಕು ಅಂತ ಅನ್ಸುತ್ತೆ. ಅಂಡ್ ಮ್ಯೂಟೆಂಟ್ ರಘು ಅಂತ ಆಯ್ತು. ಅದಾದ ನಂತರ ಸೂರಜ್ ಸಿಂಗ್ ಸದ್ಯ ಎಲ್ಲಾ ಪಡ್ಡೆ ಹುಡುಗಿಯರ ಒಂದು ಏನಂತಂದ್ರೆ ಕ್ರಶ್ ಅಂತಾನೆ ಹೇಳ್ಬೋದು. ಹೌದು. ಬಿಗ್ ಬಾಸ್ ಮನೆಯಲ್ಲಿ ಈಗಾಗ್ಲೇ ರಾಶಿಕಾ ಹಾಗೇನೆ ಆಕ್ಚುಲಿ ಆ ಸೂರಜ್ ಅವರ ವಿಟಿ ಒಂದು ರಿಲೀಸ್ ಆದ್ಮೇಲೆ ಆ ಸೂರಜ್ ಸಿಂಗ್ ಅವ್ರದ್ದು ಎಷ್ಟೋ ಜನ ಬಿಗ್ ಬಾಸ್ ನೋಡದೇ ಇರೋರು ನೋಡಕ್ ಸ್ಟಾರ್ಟ್ ಮಾಡಿದ್ರು ಅನ್ಸುತ್ತೆ. ಆ ತರ ಅವರು ಹವಾ ಕ್ರಿಯೇಟ್ ಮಾಡಿದ್ರು. ಹ್ಮ್. ಹ್ಮ್. ಬಂದ ತಕ್ಷಣನೇ ಎಂಟ್ರಿನಲ್ಲೇ. ಅಂಡ್ ರಾಶಿಕಾ ಅವರು, ನಮ್ಮ ಅಶ್ವಿನಿ ಎಸ್.ಎನ್ ಅವರು ನೀನ್ ಮಾಡಿದ ಇಂಟರ್ವ್ಯೂ ನಲ್ಲಿ ಹೇಳ್ತಾ ಇದ್ರು, ಹ್ಮ್. ರಾಶಿಕಾ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಯಾರಾದ್ರೂ ಹ್ಯಾಪನಿಂಗ್ ಹುಡುಗ ಹೌದು, ಬರ್ಬೇಕು ಅಂತ. ಸ್ಪಂದನ ಮತ್ತೆ ರಾಶಿಕಾ ಇಬ್ರು ಮಾತಾಡ್ತಾ ಹಾ, ಇದ್ರು ಅಂತ ಹೇಳ್ಬಿಟ್ಟು. ಅದೇ ತರ ಸೂರಜ್ ಸಿಂಗ್ ಅವ್ರು ಬಂದಿದ್ದಾರೆ. ಹ್ಮ್. ಸೊ ಯಾ ಅವರಿಬ್ಬರ ಇಕ್ವೇಷನ್ ಸ್ಟಾರ್ಟ್ ಆಗಿದೆ ಈಗ, ರಾಶಿಕಾ ಮತ್ತೆ ಸೂರಜ್ ಸಿಂಗ್ ಅವ್ರದ್ದು. ಬಟ್ ಏನಂತಂದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ರಾಶಿಕಾ ಮತ್ತೆ ಸ್ಪಂದನ ಅವ್ರ ಇಬ್ರು ಮಾತಾಡ್ತಿದ್ರು, ಯಾರಾದ್ರೂ ಒಬ್ಬ ಚೆನ್ನಾಗಿರುವಂತ ಹ್ಯಾಂಡ್ಸಮ್ ಹುಡುಗ ಬರ್ಬೇಕು ಅನ್ನುವಂಥದ್ದು. ಅದೇ ತರಾನೇ ಸೂರಜ್ ಸಿಂಗ್ ಬಂದಿದ್ದಾರೆ ಅಂತಾನೆ ಇರ್ಬೋದು. ಬಟ್ ಇಲ್ಲಿ ಏನಾಗ್ತಿದೆ ಅಂತಂದ್ರೆ, ರಿಯಾಲಿಟಿ ಶೋ ಎಲ್ಲೋ ಒಂದ್ ಕಡೆ ಕನ್ನಡಕ್ಕೆ ತನ್ನದೇ ಆದಂತಹ ಆದ್ಯತೆಗಳನ್ನ ಹೊಂದ್ಕೊಂಡಿದೆ. ಹೌದು. ಬರ್ತಾ ಬರ್ತಾ ಹಿಂದಿ ರಿಯಾಲಿಟಿ ಶೋ ಅಂದ್ರೆ ಲೈಕ್ ಹಿಂದಿ ಬಿಗ್ ಬಾಸ್ ಆಗ್ತಿದ್ಯಾ ಅಂತ ಅನ್ಸುತ್ತೆ. ಸಿ ಆಬ್ವಿಯಸ್ಲಿ ಯಾಕಂತ ಹೇಳಿದ್ರೆ, ಆ ಕನ್ನಡದಲ್ಲಿ ಇಂಥವೆಲ್ಲ ಸ್ವಲ್ಪ ಲೇಟ್ ಆಗಿ ಸ್ಟಾರ್ಟ್ ಆಗುವಂಥದ್ದು. ಈ ಬೇರೆ ಸ್ಟೇಟ್‌ಗಳಿಗೆ ಅಥವಾ ಬೇರೆ ಶೋಸ್‌ಗೆ ಕಂಪೇರ್ ಮಾಡಿದ್ರೆ. ಹ್ಮ್. ಸೊ ಅದು ಈ ಬಿಗ್ ಬಾಸ್‌ಗೆ ಅಂತ ಹೇಳ್ತಿರೋದಲ್ಲ, ಯಾವುದೇ ತಗೊಂಡ್ರು ಕೂಡ ಈಗ ಕೆಲವೊಂದು ಟ್ರೆಂಡ್ಸ್ ಆಗಿರ್ಬೋದು, ಹ್ಮ್. ಎಲ್ಲಾ ಕಡೆ ಅದು ಲೈಕ್ ಅಂದ್ರೆ ಕೆಲವು ಟ್ರೆಂಡ್ಸ್ ಹೆಂಗಿರುತ್ತೆ ಅಂದ್ರೆ ಓಪನ್ ಆಗಿ ಆಗುವಂಥದ್ದಲ್ಲ, ಅಥವಾ ಮುಜುಗರಕ್ಕೆ ಒಳಗಾಗುವಂಥದ್ದು. ಅಂಥವೆಲ್ಲ ಬೇರೆ ಭಾಷೆಗಳಲ್ಲಿ ಫಸ್ಟ್ ಟ್ರೆಂಡ್ ಆಗಿ ಆಮೇಲೆ ಕನ್ನಡಕ್ಕೆ ಬರೋದು ವಾಡಿಕೆ. ಅದೇ ರೀತಿ ಬಿಗ್ ಬಾಸ್‌ನಲ್ಲೂ ಕೂಡ ಹಿಂದಿಯಲ್ಲಿ, ತೆಲುಗುನಲ್ಲಿ, ಬೇರೆ ಲ್ಯಾಂಗ್ವೇಜ್‌ಗಳಲ್ಲಿ ಬಂದಂತಹ ಟ್ರೆಂಡ್, ಈ ಏನು ಕ್ರಿಂಜ್ ಲವ್ ಅಂತ ಇವಾಗೇನು ಟ್ರೆಂಡ್ ಆಗ್ತಿದೆ ಇನ್‌ಸ್ಟಾಗ್ರಾಮ್‌ನಲ್ಲಿ, ಹ್ಮ್. ಅದೆಲ್ಲ ಬೇರೆ ಭಾಷೆಗಳಲ್ಲಿ ಆಲ್ರೆಡಿ ಆಗಿರುವಂಥದ್ದು. ಕನ್ನಡದಲ್ಲಿ ಸ್ವಲ್ಪ ಲೇಟ್ ಆಗಿ ಬರುವಂಥದ್ದು ವಾಡಿಕೆ ಆಗಿರೋದ್ರಿಂದ ಇವಾಗ ಕನ್ನಡದಲ್ಲಿ ಬಂದಿದೆ ಅಂತ ಅಷ್ಟೇ ಅಂತ ಅಲ್ಲ, ಅನ್ಸ್ತಿದೆ. ಬಿಗ್ ಬಾಸ್ ಮನೇಲಿ ಸರ್ವೈವ್ ಆಗ್ಬೇಕು ಅಂದ್ರೆ ಸೂರಜ್ ಸಿಂಗ್ ಅವ್ರು ಇಲ್ಲ ಅಂತಂದ್ರೆ ರಾಶಿಕಾ ಸರ್ವೈವ್ ಆಗೋದ್ ಕಷ್ಟ ಅಂತ ಹೇಳ್ಬಿಟ್ಟು ಕೆಲವ್ರು ನನಗೆ ಮಾತಾಡ್ಕೊಳ್ತಿದ್ದಾರೆ. ಅವರಿಬ್ರು ಸ್ವಲ್ಪ ಫೇಕ್ ಆಗಿ ಆಡ್ತಿದ್ದಾರೆ ಅನ್ಸುತ್ತೆ. ಬಿಕಾಸ್ ಅವರಿಬ್ರು ಹೊರಗಡೆ ಪರಿಚಯನೇ ಇಲ್ದಿರೋರು. ಸೂರಜ್ ಸಿಂಗ್ ಬಂದ ತಕ್ಷಣ ಬಿಗ್ ಬಾಸ್ ಪ್ರಶ್ನೆ ಕೇಳ್ತಾರೆ, ಕ್ಯೂಟೆಸ್ಟ್ ಕಂಟೆಸ್ಟೆಂಟ್ ನಿಮ್ಗೆ ಕ್ಯೂಟೆಸ್ಟ್ ಹುಡುಗಿ ಯಾರು ಅನ್ಸ್ತಾರೆ ಅಂತ. ಅವಾಗ ರೆಡ್ ರೋಸ್ ಅನ್ನ ಅವ್ರು ರಾಶಿಕಾ ಅವ್ರಿಗೆ ಕೊಡ್ತಾರೆ. ಮೇ ಬಿ ಮತ್ತೆ ಒಂದ್ ಕಡೆ ಇವ್ರು ಮೆನ್ಷನ್ ಕೂಡ ಮಾಡ್ತಾರೆ ಸೂರಜ್ ಅವರು, ನನ್ನ ಆಟ ಏನು ಅಂತ ಇನ್ನೂ ಗೊತ್ತಿಲ್ಲ ನಿಮ್ಗೆ. ಯಾಕಂದ್ರೆ ಅಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಕ್ಯಾಪ್ಟನ್ಸಿ ಕಾರ್ಡ್ ಕೊಡ್ತಾರಲ್ವಾ, ಹ್ಮ್. ಪವರ್ ಕಾರ್ಡ್, ಅದನ್ನ ಇವರು ರಿಜೆಕ್ಟ್ ಮಾಡ್ತಾರೆ ಸೂರಜ್ ಸಿಂಗ್ ಅವರು. ಆಮೇಲೆ ಕನ್ಫೆಷನ್ ರೂಮ್ ಇಂದ ಹೊರಗಡೆ ಬಂದು ಮಾತಾಡ್ತಾ ಕಾನ್ವರ್ಸೇಷನ್ ಮಧ್ಯೆ ಬರುತ್ತೆ, ನನ್ನ ಆಟ ಏನು ಅಂತ ನಿಮ್ಗಿನ್ನ ಗೊತ್ತಿಲ್ಲ, ಬೇರೆ ತರನೇ ಇದೆ ಅಂತ. ಸೊ ಅವ್ರು ಆಡಿದ ಮಾತನ್ನ ಕೇಳಿಸ್ಕೊಂಡು ನನಗೇನ್ ಅನ್ಸ್ತಿದೆ ಅಂದ್ರೆ,
ಮೇ ಬಿ ರಾಶಿಕಾ ಜೊತೆ ನಾನೊಂದು ಸ್ಟ್ರಾಟಜಿ ಆಗಿರ್ಬೋದು. ರಾಶಿಕಾ ಜೊತೆ ಒಂದು ಒಳ್ಳೆ ಇಕ್ವೇಶನ್ ಅಲ್ಲಿ ಇದ್ರೆ ಮೇ ಬಿ ಅದ್ ನನಗೆ ಹೆಲ್ಪ್ ಆಗ್ಬೋದು ಅಂತ. ಇಲ್ಲಿ ಅಂಡ್ ಇನ್ನೊಂದು ರಾಶಿಕಾನು ಅದೇ ತರ ತಗೊಂಡಿರ್ಬೋದು. ಅದೇ ಏನ್ ಗೊತ್ತಾ, ಒಬ್ಬಂಟಿಯಾಗಿ ಮೊನ್ನೆ ಹಿಂಗೆ ಮಾತಾಡ್ತಾ ಇರ್ಬೇಕಾದ್ರೂ ಕೂಡ ಮೊನ್ನೆ ಎಪಿಸೋಡ್ ಅಲ್ಲಿ ಹೇಳ್ತಿದ್ರು ಕೂಡ, ಒಬ್ಬಂಟಿಯಾಗಿ ಇಂಡಿವಿಜುವಲ್ ಆಗಿ ರಾಶಿಕಾ ಆಡೋದಕ್ಕೆ ಏಬಲ್ ಅಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಯಾರು? ಕಾವ್ಯ ಅವರು. ಸೊ ಅದೇ ರೀತಿ ಅವರನ್ನ ಇವ್ರು ಯೂಸ್ ಮಾಡ್ಕೊಂತಿದಾರೆ, ಇವ್ರನ್ನ ಅವ್ರು ಯೂಸ್ ಮಾಡ್ಕೊಳ್ತಿದಾರೆ. ಲೈಕ್ ಇಬ್ರು ಅಶ್ವಿನಿ ಜಾನ್ವಿ ಯಾವ ಯಾವ ತರ ಒಬ್ರ ಮೇಲೆ ಇದ್ರು. ಒಬ್ರು ಡಿಪೆಂಡ್ ಆಗಿದ್ರು. ಬಟ್ ಇವ್ರು ಅದಕ್ಕನ್ನ ಮೀರಿದ್ದಾರೆ. ಬಟ್ ಅವರಿಬ್ರು ಏನು ಅಂತಂದ್ರೆ ಏನಾದ್ರು ಒಂದು ಡಿಸ್ಕಷನ್ ಆ ಕಂಟೆಸ್ಟೆಂಟ್ಸ್ ಬಗ್ಗೆ ಮಾತನಾಡುವಂತದ್ದಾಗಿರ್ಬೋದು, ಇಲ್ಲ ಅಂತಂದ್ರೆ ಅವ್ರು ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಅಂತ ಹೇಳ್ಬಿಟ್ಟು ರಕ್ಷಿತಾ ಮೇಲೆ ಜಗಳ ಆಡುವಂತದ್ದಾಗಿರ್ಬೋದು, ಏನಾದ್ರೂ ಮಾಡಿ ನಾವು ಸದ್ ಮಾಡ್ಬೇಕು ಅನ್ನೋಂತ ಥಾಟ್ ಅಲ್ಲಿ ಇಟ್ಕೊಂಡು ಜಾನ್ವಿ ಅವರು ಮತ್ತೆ ನಮ್ಮ ಅಶ್ವಿನಿ ಗೌಡ ಅವರು ಮಾಡ್ತಿದ್ರು. ಬಟ್ ಇವ್ರೇನಂತಂದ್ರೆ ರೊಮ್ಯಾಂಟಿಕ್ ಆಗಿ ಮೂವ್ ಆಗ್ತಿದ್ದಾರೆ. ಬಟ್ ಎಲ್ಲೋ ಒಂದ್ ಕಡೆ ಏನಂತಂದ್ರೆ ನೋಡುವಂತಹ ವೀಕ್ಷಕರಿಗೆ, ಅವರ ಮನೆಗಳಲ್ಲಿರುವಂತವರಿಗೆ ಒಂದು ಮುಜುಗರ ಉಂಟಾಗ್ತಿದೆ ಅನ್ನುವಂಥದ್ದು ನನ್ನ ಭಾವನೆ. ಯಾಕಂತಂದ್ರೆ ಅಫ್ಕೋರ್ಸ್ ಇರ್ಲಿ, ಬಟ್ ಏನಂತಂದ್ರೆ ತುಂಬಾ ಅತಿಯಾದ್ರೆ ಇವಾಗ ಒಂದು ತುಂಬಾ ಅತಿ ವಾರಕ್ಕೆ ಆಗ್ತಿದೆ. ಏನಾಗ್ತಿದೆ ಅಂತಂದ್ರೆ ರಾಶಿಕಾ ಅವ್ರದ್ದು ಫೇಕ್ ಎವಿಕ್ಷನ್ ಆದಾಗ ಹ್ಮ್ ಹೋಗಿ ಹಗ್ ಮಾಡ್ತಾರೆ. ಅದು ತುಂಬಾನೇ ಲೈಕ್ ತುಂಬಾ ವರ್ಷಗಳಿಂದ ನಮ್ಗೆ ಪರಿಚಯ ಇದಾರೇನೋ ಅನ್ನೋ ಹೌದು. ಲೆವೆಲ್ಗೆ ಅವರು ಎಮೋಷನಲ್ ಆಗ್ತಾರೆ. ಸೊ ಯಾರು ಕೂಡ ಮನೇಲಿ ಅಷ್ಟೊಂದು ಎಮೋಷನಲ್ ಆಗಿರಲ್ಲ ರಾಶಿಕಾ ಅವ್ರ ಎವಿಕ್ಟ್ ಆದಾಗ. ಬಟ್ ಸೂರಜ್ ಅವ್ರು ತುಂಬಾ ಆಗ್ತಾರೆ. ಅದಾದ್ಮೇಲೆ ನಿನ್ನೆ ಎಪಿಸೋಡ್ ನಲ್ಲಿ ಸೂರಜ್ ಅವ್ರು ಕೇಳ್ತಾರೆ, ನಾನ್ ಲೈನ್ ಹೊಡಿಲ್ಲ ಬೇರೆ ಹುಡುಗಿರಿಗೆ ಅಂತ. ಅವಾಗ ನೀನ್ ಅದನ್ನೇ ಮಾಡ್ಕೊಂಡಿರು ಅಂತ ಇವ್ರು ಸಿಟ್ ಮಾಡ್ಕೋತಾರೆ ಅಲ್ಲ, ನನ್ಗೆ ರಾಶಿಕಾ ಅದೇನೆ ಅವ್ರು. ನನ್ಗೆ ಏನ್ ಅನ್ನಿಸ್ತಿದೆ ಅಂತಂದ್ರೆ ಇವರು ಲವ್ ಮಾಡಕ್ ಬಂದಿದಾರ ಬಿಗ್ ಬಾಸ್ ಮನೆಗೆ, ಬಿಗ್ ಬಾಸ್ ಆಟ ಆಡಕ್ ಬಂದಿದಾರ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿಲ್ಲ ನನಗಂತೂ. ಸಿ ಬಟ್ ಲವ್ ಅನ್ನೋದು ಕೂಡ ಒಂದು ಸ್ಟ್ರಾಟಜಿ ಆಯ್ತಾ. ಯಾಕಂದ್ರೆ ಈಗ ರಾಶಿಕಾಗೂ ಒಂದು ಫ್ಯಾನ್ ಬೇಸ್ ಇದೆ, ಸೂರಜ್ಗೂ ಫ್ಯಾನ್ ಬೇಸ್ ಇದೆ. ಸೊ ಇನ್ ಕೇಸ್ ರಾಶಿಕಾ ಎವಿಕ್ಟ್ ಆದ್ರು ಅಂದ್ರೆ ರಾಶಿಕಾ ಫ್ಯಾನ್ಸ್ ಎಲ್ಲ ಸೂರಜ್ಗೆ ವೋಟ್ ಮಾಡ್ಬೋದು, ಸೂರಜ್ ಎವಿಕ್ಟ್ ಆದ್ರೆ ಸೂರಜ್ ಫ್ಯಾನ್ಸ್ ರಾಶಿಕಾ ವೋಟ್ ಮಾಡ್ಬೋದು. ಆ ಸ್ಟ್ರಾಟಜಿ ಇಟ್ಕೊಂಡು ಕೂಡ ಅವ್ರು ಆಡ್ತಾ ಇರ್ಬೋದು. ಸೊ ಅಲ್ಲ, ಲಾಸ್ಟ್ ಟೈಮು ಕೂಡ ಹೇಳಕ್ಕಾಗಲ್ಲ. ಇವಾಗ ಒಳ್ಳೆ ಫ್ರೆಂಡ್ಸ್ ತರ ತ್ರಿವ್ಯಾ ಅಂತ ಹೇಳ್ಬಿಟ್ಟು ತ್ರಿವಿಕ್ರಮ್ ಹಾಗೇನೆ ಭವ್ಯ ಗೌಡ, ಬಟ್ ಅವ್ರು ಈ ಮಟ್ಟಕ್ಕೆ ಯಾರೂನು ಕೂಡ ಕ್ರಾಸ್ ಮಾಡಿರ್ಲಿಲ್ಲ. ಅಂಡ್ ತ್ರಿವಿಕ್ರಮ್ ಭವ್ಯ ಓಪನ್ ಆಗಿ ಈ ತರ ಎಲ್ಲ ಮಾತಾಡೋದು, ಹ್ಮ್ ಈ ತರ ಗೆಸ್ಟರ್ಸ್ ನ ತೋರ್ಸೋದು ಕೂಡ ಮಾಡಿರ್ಲಿಲ್ಲ. ಹೌದು. ಸೊ ಅಂಡ್ ಅವ್ರ ಅವ್ರದ್ದು ಎಮೋಷನ್ಸ್ ನಮ್ಗೆ ಕ್ರಿಂಜ್ ಅನ್ಸ್ತಾ ಇರ್ಲಿಲ್ಲ, ಏನೋ ರಿಯಲ್ ಆಗಿ ಬರ್ತಾ ಇದೆ ಅಂತ ಅವ್ರು ರಿಯಲ್ ಆಗಿದ್ರು, ಅನ್ಸ್ತಾ ಹಾಗಾಗಿ ಇತ್ತು. ಅದು ಯಾ ರಿಯಾಲಿಟಿ ಶೋ ಆಗಿತ್ತು. ಬಟ್ ಇವ್ರು ಏನಾಗ್ತಿದೆ ಅಂತಂದ್ರೆ ಬರ್ತಾ ಬರ್ತಾ ಆ ಎಲ್ಲೋ ಅವರ ತನವನ್ನ ಅವರೇ ಕಳ್ಕೊಳ್ತಿದ್ದಾರೆ ಅನ್ನುವಂಥದ್ದು ಹೊರಗಡೆ ಆಗ್ತಾ ಇದೆ. ಅಂಡ್ ಅಂಡ್ ಟ್ರೋಲ್ಸ್ ಕೂಡ ಲಾಸ್ಟ್ ಸಿಕ್ಕಾಪಟ್ಟೆ ಆಗ್ತಾ ಸೀಸನ್ ಇದೆ. ಅಲ್ಲಿ ಶಿಶಿರ್ ಐಶ್ವರ್ಯದು ಯಾವ ತರ ಆಯ್ತಲ್ಲ, ಹ್ಮ್ ಬರ್ತಾ ಬರ್ತಾ ತುಂಬಾ ಕ್ಲೋಸ್ ಆದ್ರು, ಆ ರಿಲೇಶನ್ಶಿಪ್ ಮೂಡಲ್ಲೇ ಇದ್ರು. ಸೊ ಇವ್ರದ್ದು ಹಂಗೆ ಆಗತ್ತೆ. ಅಂಡ್ ಸುದೀಪ್ ಸರ್ ವಾರ್ನ್ ಕೂಡ ಮಾಡಿದ್ರು, ಹ್ಮ್ ನೀವಿಬ್ರು ಹಿಂಗೆ ಇದ್ರೆ ಇಬ್ರಲ್ಲೊಬ್ರು ಹೊರಗಡೆ ಪಕ್ಕ ಬರ್ತೀರಾ ನೆಕ್ಸ್ಟ್ ವೀಕ್ ಅಂತ. ಹಂಗೆ ಹೇಳ್ತಿದ್ದಂಗೆನೆ ಅಲ್ಲ, ಶಿಶಿರ್ ನೀವು ಬಂದ್ರು ಬರಲ್ಲ. ಓ, ಲಾಸ್ಟ್ ಸೀಸನ್ ಅಲ್ಲಿ ನೀವು ಲಾಸ್ಟ್ ಹೇಳ್ತಿದ್ರ. ಓಕೆ. ಶಿಶಿರ್ ಮತ್ತೆ ಐಶ್ವರ್ಯ ವಿಷಯದಲ್ಲಿ. ಹ್ಮ್ ಸೊ ಇವ್ರ ವಿಷಯದಲ್ಲೂ ಹಾಗೆ ಆಗತ್ತೆ ಅಂತ ನಂಗೆ ಅನ್ಸ್ತಾ ಇದೆ. ಮೊನ್ನೆನು ಸುದೀಪ್ ಸರ್ ಹೇಳ್ತಾ ಇದ್ರು ಅಲ್ಲೇನೆ, ರಾಶಿಕಾಗೆ ಹೌದು ರಾಶಿಕಾಗ್ ಹೇಳ್ತಾ ಇದ್ರು, ಸೂರಜ್ ಅವರೇ ನೀವ್ ಹಿಂಗೆ ಮಾಡ್ತಾ ಇರ್ಬೇಕಾದ್ರೆ ನೀವು ಬರಲ್ಲ, ಬರುವಂತವ್ರು ಬರ್ತಾರೆ ಅಂತ ಹೌದು ಹೇಳ್ತಾ ಹೌದು ಇದ್ರು. ಇಂಡೈರೆಕ್ಟ್ ಆಗಿ ಹಿಂಟ್ ಕೊಟ್ಟಿದ್ರು. ಕೊಟ್ಟಿದ್ದಾರೆ. ಬಟ್ ಎಂಡ್ ಆಫ್ ದ ಡೇ ತಗೊಳ್ಳೋದು ಬಿಡೋದು ಅವ್ರಿಗೆ ಅವ್ರ ಬಿಟ್ಟಿದ್ದು. ಇಷ್ಟ. ಎಲಿಮಿನೇಷನ್ ಅಂತೂ ಇರ್ಲಿಲ್ಲ ಲಾಸ್ಟ್ ವೀಕ್. ಸ್ಪಂದನಾ ಮತ್ತೆ ರಾಶಿಕಾ ಇಬ್ರು ಕೂಡ ಸೇಫ್ ಆದ್ರು. ಆ ಹೌದು ಒಂದು ಸಂದರ್ಭದಲ್ಲೇ ಸೂರಜ್ ಸಿಂಗ್ ಅವರು ಹೋಗ್ಬಿಟ್ಟು ರಾಶಿಕಾನ ಬಿಗಿ ಹಗ್ ಮಾಡಿದ್ರು. ಅಪ್ಪುಗೆಯನ್ನ ಮಾಡಿ, ಸೊ ಅದು ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದೆ. ಸೊ ನಾವ್ ಏನೇ ಹೇಳಿದ್ರು ಕೂಡ ಅವ್ರಿಗೆ ತಲುಪಲ್ಲ. ಬಿಕಾಸ್ ಯಾಕಂತಂದ್ರೆ ಅವ್ರ ಫೋನ್ ಕಾಂಟ್ಯಾಕ್ಟ್ ಇರೋದಿಲ್ಲ, ಏನೂ ಇರೋದಿಲ್ಲ. ಸೋಷಿಯಲ್ ಮೀಡಿಯಾದಿಂದ ಇಡೀ ಜಗತ್ತಿಂದಾನೇ ಹೊರಗಡೆ ಇರ್ತಾರೆ ಅವರು. ಸೊ ಹೌದು ಆ ಒಂದು ಕಾರಣಕ್ಕೆ ಬಟ್ ಏನಾಗ್ತದೆ ಅಂತಂದ್ರೆ ಅವ್ರ ಮನೆಯವರು ಸ್ವಲ್ಪ ನೋಡ್ತಿರ್ತಾರೆ ಆ ಒಂದು ಮನಸ್ಥಿತಿಗೆ. ಯಾಕಂತಂದ್ರೆ ಬಿಗ್ ಬಾಸ್ ನಲ್ಲಿ ಸರ್ವೈವ್ ಆಗ್ಬೇಕು ಅಂತಂದ್ರೆ ಅವರ ಸ್ಟ್ರಾಟಜೀಸ್ ಏನೇನಿರುತ್ತೋ ಅಂತಾನು ಹೇಳೋದಿಕ್ಕಾಗಲ್ಲ. ಅದ್ರ ಜೊತೆಗೆ ಅವ್ರನ್ನೂ ಒಪ್ಪಿಸ್ಬೇಕು, ಒಂದಷ್ಟು ಫ್ಯಾನ್ಸ್ ಇರ್ತಾರೆ, ಅವ್ರನ್ನೂ ಒಪ್ಪಿಸ್ಬೇಕು ಅಂತಂದಾಗ ಅವರವರ ಲಿಮಿಟೇಷನ್ಸ್ ಏನಿರುತ್ತೆ, ಅಂಡ್ ಅವರವರ ಬೌಂಡರೀಸ್ ಮೋರ್ ಓವರ್ ಏನಿರುತ್ತೆ, ಈಗ ಅದನ್ನ ಕ್ರಾಸ್ ಮಾಡಬಾರ್ದು ಬಿಗ್ ಅಂತ. ಬಾಸ್ ಮನೆಯಿಂದ ಇವ್ರು ಹೊರಗಡೆ ಹೋದ್ರು ಇವ್ರಿಬ್ರು ಹ್ಮ್ ಅಂದಾಗ, ಸಪೋಸ್ ಬೇರೆ ಬೇರೆ ಆದ್ರು ಅವ್ರವ್ರ ಪಾಡಿಗೆ ಇದ್ರು ಅಂದಾಗ ಇದು ಬಂದೇ ಬರುತ್ತೆ. ನೆಕ್ಸ್ಟ್ ಅವ್ರು ಬೇರೆ 100%. ರಿಲೇಶನ್ಶಿಪ್ ಮೂವ್ ಆನ್ ಆದ್ರು ಅಂದ್ರೆ ಬಿಗ್ ಬಾಸ್ ಮನೇಲಿ ನೀವು ಹಿಂಗಿದ್ರಿ ಹಂಗಿದ್ರಿ ಅನ್ನೋದೆಲ್ಲ ತುಂಬಾ ಅವ್ರಿಗೇನೆ ಬ್ಯಾಡ್ ಮಾತಾಡಾಗುತ್ತೆ. ನೇಮ್ ಬರುವಂತ ಚಾನ್ಸಸ್ ತುಂಬಾನೇ ಇರುತ್ತೆ. ಎಸ್ ಯಾಕಂತಂದ್ರೆ ಎಸ್ ಹೇಳೋದಿಕ್ಕಾಗಲ್ಲ. ಅಟ್ ಪ್ರೆಸೆಂಟ್ ಅವ್ರಿಗೆ ಖುಷಿ ಕೊಡ್ತಿರ್ಬೋದು, ಅಟ್ ಪ್ರೆಸೆಂಟ್ ಅವ್ರು ಸರ್ವೈವ್ ಆಗ್ತಿರ್ಬೋದು. ಬಟ್ ಮುಂದಿನ ದಿನಗಳಲ್ಲಿ ಅವ್ರಿಗೆ ಇದರಿಂದ ಎಲ್ಲೋ ಒಂದ್ ಕಡೆ ಬ್ಯಾಡ್ ನೇಮ್ ಆಗಿರ್ಬೋದು ಅಥವಾ ಅವಮಾನ ಆಗುವಂತ ಚಾನ್ಸಸ್ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ ಅಂತಾನೆ ಸಿಕ್ಕಾಪಟ್ಟೆ ಹೇಳ್ಬೋದು. ಇರುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.